ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಎಲ್ಲಿ ಗುರುಗಳೇ ಸೂರ್ಯಾಂಶು? ಇಷ್ಟೊತ್ತು ಬರ್ತಾನೆ ಅಂದಿದ್ರಿ, ಇನ್ನೂ ಬರಲೇ ಇಲ್ಲ. ಈಗ ಬಂದ. ನಾನು ನಾರಾಯಣ ಶಾಸ್ತ್ರಿಗಳ ಮಗ ಸುಖದರ. ಅಂದು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಈ ಚಕ್ರಾಪುರಿಗೆ ಬಂದಾಯಿತು. ನಾನಿವನ ಸೋದರ ಮಾವ, ಕೃಷ್ಣ ಶಾಸ್ತ್ರಿ ಅಂತ ನನ್ನ ಹೆಸರು. ನನ್ನ ಗೆಳೆಯ ನಾರಾಯಣ ಇದ್ದಿದ್ರೆ ತುಂಬ ಸಲಿಗೆಯಿಂದ ಮಾತಾಡಬಹುದಾಗಿತ್ತು. ಯಾಕೆ ಹಾಗೆ ಅನ್ಕೋತೀರ ಶಾಸ್ತ್ರಿಗಳೇ? ಋಣ ಇತ್ತು, ಅದು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂತು. ನೀವು ಮನಸ್ಸು ಮಾಡಿದ್ರೆ ಈ ಮಂಗಳ ಕಾರ್ಯ ಸುಸೂತ್ರವಾಗಿ ನಡೆಯುತ್ತೆ. ನಮ್ದೇನಿದೆ ಎಲ್ಲ ಆ ತಾಯಿದ, ಆ ತಾಯಿ ಸಂಕಲ್ಪ ಅಲ್ವಾ ಲಲಿತಕ್ಕ? ಏನು ಲಲಿತಕ್ಕ ಅಂದ್ರ? ಅದು ನನಗೊಬ್ಳು ಅಕ್ಕ ಇದ್ಲು, ನೋಡೋಕೆ ನಿಮ್ಮ ಥರಾನೇ ಇದ್ಲು. ಅದಕ್ಕೆ ನಿಮ್ಮನ್ನು ನೋಡಿದ ಕೂಡಲೇ ಅಕ್ಕ ಅನ್ನೋ ಪದ ಬಾಯ್ಗೆ ಬಂತು. ಆದರೆ ಏನು ಮಾಡೋದು, ಹೆಚ್ಚು ದಿನ ಈ ಭೂಮಿ ಮೇಲೆ ಉಳ್ಕೊಳ್ಳೋ ಅದೃಷ್ಟನ ಪಡ್ಕೊಂಡು ಬಂದಿರಲಿಲ್ಲ. ನನಗೂ ಒಬ್ಬ ತಮ್ಮ ಇದ್ದಾನೆ. ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ. ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಒಂದೂ ಗೊತ್ತಿಲ್ಲ. ಎಲ್ಲಿದ್ರು ಚೆನ್ನಾಗಿರ್ತಾನೆ ಬಿಡಿ, ನೀವೇನು ಚಿಂತೆ ಮಾಡಬೇಡಿ ಶಾಸ್ತ್ರಿಗಳೇ. ನಾವಿನ್ನು ಮುಂದುವರ್ಸೋಣವೇ? ಆಗಲಿ, ಒಳ್ಳೆಯದು. ಅದಕ್ಕೆ ಮುಂಚೆ ಹುಡುಗಿನ ಒಂದ್ಸರ್ತಿ ನೋಡಿ. ಲಲಿತಾ, ಶಾಸ್ತ್ರಿಗಳೇ, ತಾವು ಹೇಳಿದ ಎಲ್ಲ ಮಂಗಳ ದ್ರವ್ಯಗಳನ್ನು ಈ ಹರಿವಾಣದಲ್ಲಿ ಅಣಿ ಮಾಡಿಟ್ಟಿದ್ದೀನಿ. ನೀನಾದರೂ ಬೇಕಾಗಿದ್ದರೆ ತಾವು ಕೇಳಬಹುದು. ಎಷ್ಟು ಸಾಕು, ಎಲ್ಲ ಸರಿಯಾಗಿದೆ. ತಾವು ಅನ್ಯತಾ ಭಾವಿಸ್ತಾ ಇದ್ರೆ ಒಂದು ಮಾತು ಶಾಸ್ತ್ರಿಗಳೇ, ತಾವು ಈ ಮಂಗಳ ದ್ರವ್ಯಗಳನ್ನೆಲ್ಲ ತಗೊಂಡು ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದರೆ ಅಪಶಕನೂ ಆಗುತ್ತೆ. ತಾವು ಇತ್ತೀಚೆಗೆ ಅಮ್ಮನವರು ಪೂಜೆನೂ ಮಾಡ್ತಿಲ್ಲ, ದೇವಸ್ಥಾನಕ್ಕೂ ಹೋಗ್ತಿಲ್ಲ. ಆದರೂ ನನ್ನ ಮನಸ್ಸಿನ ಕುತೂಹಲ ತಡಿಲಾರದೆ ಕೇಳ್ತಾ ಇದ್ದೀನಿ, ಈ ಮಂಗಳ ದ್ರವ್ಯ ಎಲ್ಲ ತಗೊಂಡು ತಾವೆಲ್ಲಿ ಹೊರಟಿದ್ದೀರಿ? ಶೇಖರಿ ಮನೆಗೆ. ಅದೇ ನಮ್ಮ ಪ್ರಸಾದದ ಶೇಖರಿ. ಶೇಖರಿ ಮನೆಗ? ಅದೇನು ಇದ್ದಕ್ಕಿದ್ದಾಗೆ ಶೇಖರಿ ಮನೆಗೆ? ಅದು ಇಷ್ಟೆಲ್ಲ ತಯಾರಿ ಜೊತೆ? ಬೀಗರ ಮನೆಗೆ ಹೋಗ್ತಾ ಇದ್ದೀನಿ ದೇಶಕರೇ. ಬರೀ ಕೈಲಿ ಹೋದ್ರೆ ಮರ್ಯಾದೆ ಇರುತ್ತಾ? ಶೇಖರಿ ನನ್ನ ಬೀಗ ಆಗೋನು, ಚಾಚಿ ನನ್ನ ಸೊಸೆ ಆಗೋನು. ಅದಕ್ಕೆ ಹೆಣ್ಣು ಕೇಳೋದಕ್ಕೋಸ್ಕರ ಫಲತಾಂಬೂಲ ಸಹಿತ ಹೋಗ್ತಾ ಇದ್ದೀನಿ. ನೀವು ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಅರ್ಥವಾಗುತ್ತೆ ದೇಶಕರೇ, ಹೋಗ್ತಾ ಹೋಗ್ತಾ ಎಲ್ಲವೂ ಅರ್ಥವಾಗ್ತಾ ಹೋಗುತ್ತೆ. ನನ್ನ ಮಗ ಚಂದ್ರಧರನಿಗೂ ಜಾಜಿಗೂ ಇನ್ನೊಂದು ವಾರದಲ್ಲಿ ಮದುವೆ. ಇಲ್ಲಿಂದ 10ನೇ ಹುಣ್ಣಿಮೆಗೆ ಶ್ರೀಚಕ್ರದ ಜನನ.
ಆಮೇಲೆ ನಾನು ಹೇಳಿದ್ದೇ ಮಾತು, ನಡೆದಿದ್ದೇ ದಾರಿ. ನನ್ನನ್ನು ಯಾರೂ ತಡೆಯೋದಕ್ಕಾಗಲ್ಲ. ಅಳ್ಬೇಡ್ರಿ ಜಾಜಿ, ಹತ್ರ ಎಲ್ಲ ಸರಿ ಹೋಗ್ಬಿಡತ್ತಾ? ಇಲ್ಲಿ ನೋಡು, ನನ್ನ ಮುಖ ನೋಡು. ಬಂದೂರ ಎದುರುಗಡೆ ಹೀಗೆಲ್ಲ ಆಡಿದ್ರೆ ನಮ್ಮ ಮುಖಕ್ಕೆ ನಾವೇ ಮಸಿ ಬಳ್ಕೊಂಡ ಹಾಗೆ. ಕಣ್ಣೊರ್ಸ್ಕೊ. ಜಾಜಿ, ನೋಡಕ್ಕ ಹೇಗೆ ಅಳ್ತಾ ಇದ್ದಾಳೆ. ನನಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಹೋಯ್ತು. ಏನಾಯ್ತೆ? ಯಾಕೆ ಅಳ್ತಾ ಇದೆಯಾ? ನಿನ್ನ ಮುಖ ನೋಡ್ಕೊ. ಅವ್ರು ಏನಂತ ತಿಳ್ಕೊಂಡಾರ ಹೇಳೋ? ಈ ನಿನ್ನ ಮುದ್ದೆ ಮುಖ ಹೊತ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರು ಖಂಡಿತ ಒಪ್ಕೊಳ್ಳೋದಿಲ್ಲ. ಹಾಗೆ ಹೇಳಕ್ಕ, ನಿನ್ನ ಮಾತಾದ್ರೂ ಕೇಳ್ತಾಳ ನೋಡೋಣ. ಅಷ್ಟಕ್ಕೂ ಈಗ ಅಳೋ ಅಂಥದ್ದು ಏನಾಗಿದೆ? ನಿನಗೆ ಮದುವೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಹೇಳು ಜಾಜಿ. ನೀ ಹೀಗೇನು ಮಾತಾಡದೇ ಇದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಅಕ್ಕ, ಈ ಅವಸ್ಥೆನಲ್ಲಿ ಅವಳು ಅಲ್ಲಿಗೆ ಬರೋದು ಬೇಡ. ಒಂದು 10 ನಿಮಿಷ ಆಗುತ್ತೆ ಅಂತ ಹೇಳು, ಅಷ್ಟರಲ್ಲಿ ನಾನು ಕರ್ಕೊಂಬರ್ತೀನಿ. ಸರಿ ಬೇಗ ಕರ್ಕೊಂಡು ಬಾ. ಅವ್ರು ಈಗಾಗಲೇ ಬಂದು ಕಾಯ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಿ ದೇಶಿಕರೇ? ಅಂದುಕೊಂಡಿದ್ದನ್ನ ಸಾಧಿಸದೆ ಬಿಡೋನಲ್ಲ ಈ ವಿರೂಪಾಕ್ಷ ಶಾಸ್ತ್ರಿ. ಶ್ರೀಚಕ್ರ ನನ್ನ ಕೈಗೆ ಬರಲಿ. ಎಷ್ಟು ದಿವಸ ಆಟ ಆಡಿಸಿದ ಅಮ್ಮನವ್ರಿಗೆ ಸರಿಯಾದ ಪಾಠ ಕಲಿಸ್ತೇನೆ. ಅಯ್ಯಯ್ಯೋ, ಎಂತಹ ಚಾತುರ್ಯವಾಗೋಯ್ತು. ಇಲ್ಲ, ಈ ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು. ಜಾಜಿ ಏನಾದರೂ ಈ ಮನೆ ಸೊಸೆ ಆಗ್ಬಿಟ್ರೆ ಈ ಶಾಸ್ತ್ರಿಗಳು ಇಡೀ ಊರನ್ನೇ ನಾಶ ಮಾಡಿಬಿಡ್ತಾರೆ. ಅವರ ದ್ವೇಷ ಅಮ್ಮನವ್ರನ್ನು ಬಿಡೋದಿಲ್ಲ. ನಮ್ಮ ಹುಡುಗಿ ತಯಾರಾಗ್ತಾ ಇದ್ದಾಳೆ. ಇನ್ನೊಂದು 10 ನಿಮಿಷ ಆಗಲಿ, ಬನ್ನಿ ಅಲ್ಲಿವರೆಗೂ ಮನೆ ಸುತ್ತಲೂ ಸುತ್ತಾಡ್ಕೊಂಬರೋಣ. ಹುಡುಗಿ ಮನೆ ಸುತ್ತಮುತ್ತ ಏನಿದೆ ಅಂತ ನಿಮಗೂ ತಿಳಿದ ಹಾಗಾಗುತ್ತೆ. ನಮ್ಗೆ ಅಷ್ಟೊಂದು ಅನುಮಾನ ಇಲ್ಲ ಶಾಸ್ತ್ರಿಗಳೇ. ನಿಮ್ಮ ಹುಡುಗಿನ ನಮ್ಮ ಹುಡುಗಂಗೆ ಕೊಟ್ಟು ಮದುವೆ ಮಾಡಿದರೆ ಅಷ್ಟೇ ಸಾಕು, ಮತ್ತೇನು ಬೇಡ. ಹುಡುಗಿ ತಯಾರಾಗೋದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅನ್ಸುತ್ತಲ್ಲ, ಅಲ್ಲಿವರೆಗೂ ಬೇಕಾದ್ರೆ ಹೋಗಿ ಬರೋಣ. ಈ ಮನೆ ಬಾವಿ ಹಿಂದೆ ಇರೋ ಜಾಗ ತುಂಬ ಚೆನ್ನಾಗಿದೆ. ಹಿತ್ಲು ದೊಡ್ಡದಾಗಿದೆ. ಬಾವಿ
ಹಿತ್ಲು ನೀವಿನ್ನೂ ನೋಡೇ ಇಲ್ವಲ್ಲ, ಅದು ಹೇಗೆ ಹೇಳಿದ್ರಿ? ಹಾ, ಅದು ಶಾಸ್ತ್ರಿಗಳೇ. ಹಾ, ವಾಸ್ತು ಪ್ರಕಾರ ಹೇಳಿದೆ ಅಷ್ಟೇ. ವಾಸ್ತು ಏನು ಹೇಳುತ್ತೆ ಅಂದರೆ ಆ ದಿಕ್ಕು ಜಲ ಶೇಖರಣೆಗೆ ಯೋಗ್ಯ ಅಂತ. ನೀವು ಬಾವಿನಾದರೂ ತೋಡಿಸಿ, ತೊಟ್ಟಿನಾದರೂ ಕಟ್ಟಿಸಿ, ಆದರೆ ಅದು ಈ ದಿಕ್ಕಲ್ಲೇ ಇರಬೇಕು. ಆ ಕಡೆ ಅಷ್ಟು ಸಮೃದ್ಧವಾಗಿದೆ ಜಲಮೂಲ, ನೋಡಿದ್ರೇನ ಗೊತ್ತಾಗುತ್ತೆ. ಅಷ್ಟಕ್ಕೂ ಮನೆನ ಇಷ್ಟು ನಿಖರವಾಗಿ ಕಟ್ಟಿರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಿಮ್ಮ ಮನೆ ವಾಸ್ತು ಎಷ್ಟು ಬಲವಾಗಿರ್ಬೋದಂತ. ನಡೀರಿ, ಬನ್ನಿ. ಗುರುಗಳೇ, ಹೆಚ್ಚು ಮಾತಾಡಿದರೆ ಸಿಕ್ಕು ಬೀಳ್ತೀರಿ. ಸದ್ಯಕ್ಕೆ ಸುಮ್ಮನಿದ್ದು ಬಿಡಿ. ಶೇಖರಿ ನನ್ನ ಬೀಗ ಆಗೋನು, ಚಾಚಿ ನನ್ನ ಸೊಸೆ ಆಗೋನು. ನನ್ನ ಮಗ ಚಂದ್ರಧರ್ನಿಗೂ ಜಾಜಿಗೂ ಇನ್ನೊಂದು ವಾರದಲ್ಲಿ ಇಲ್ಲಿಂದ 10ನೇ ಹುಣ್ಣಿಮೆಗೆ ಶ್ರೀಚಕ್ರದ ಜನನ. ಬಂಗಾರಿ, ನಿನ್ನೆ ಹುಡ್ಕೊಂಡು ಬರ್ತಿದ್ದೆ. ಹೇಳಿದೆ ಶಿಖರ, ಏನಾಗ್ಬೇಕಿತ್ತು? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ, ಅದೇನು? ನೋಡು, ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಜಾಜಿನ ಸೊಸೆ ಮಾಡ್ಕೊಳಕ್ ಹೊರಟಿದ್ದಾರೆ. ಹೆಣ್ಣು ಕೇಳಕ್ಕೆ ಹೋಗೋ ತಯಾರಿಲ್ಲಿದ್ದಾರೆ. ಆದರೆ ಇದು ಯಾವತ್ತಿಗೂ ಆಗಬಾರ್ದು. ಜಾಜಿ ವಿರೂಪಾಕ್ಷ ಶಾಸ್ತ್ರಿಗಳ ಸೊಸೆ ಆದರೆ ನಮ್ಮ ಶಾಸ್ತ್ರಿಗಳು ಲೋಕಕ್ಕೆ ಕಂಟಕಕಾರಿಯಾಗಿ ಪರಿಣಮಿಸ್ತಾರೆ. ಅದನ್ನು ನೀನು ತಡಿಬೇಕು. ಯಾಕೆ? ನಾನು ಯಾಕೆ ತಡಿಬೇಕು? ಶಾಸ್ತ್ರಿಗಳನ್ನು ತಡೆಯೋ ಶಕ್ತಿ ನನಗಿಲ್ಲ. ಪ್ರೀತಿ ಮಾಡೋವಾಗಿತ್ತ? ಪ್ರೀತಿ ಅಂತೀರಾ, ಕಷ್ಟ ಬಂದಾಗ ಓಡ್ತೀರಾ? ನೋಡು ಬಂಗಾರಿ, ಜಾಜಿ ಮದುವೆ ಆಗಬೇಕಾಗಿರೋದು ನಿನ್ನನ್ನ. ಇದು ಅಮ್ಮನವ್ರ ಇಚ್ಛೆ ಕಣಪ್ಪ. ಇದನ್ನು ನಿಜ ಮಾಡೋದಕ್ಕೆ ನೀನು ಹೋರಾಡಲೇಬೇಕು. ಇಲ್ಲ ದೇಶಿಕ್ರೆ, ಈ ವಿಚಾರದಲ್ಲಿ ನಾನು ಅಸಹಾಯಕ. ನನ್ ಬಿಟ್ಬಿಡಿ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹೀಗಂದ್ರೆ ಹೇಗೆ ಬಂಗಾರಿ? ಪ್ರೀತಿ ಮಾಡಿದ ಹುಡುಗಿನ ರಕ್ಷಿಸಬೇಕಾದ್ದು ನಿನ್ನ ಕರ್ತವ್ಯ, ಜವಾಬ್ದಾರಿ, ನಿನ್ನ ಹೊಣೆ ಕಣೋ. ಅಮ್ಮನವ್ರ ಸೇವೆ ಮಾಡೋ ನೀನು ಆ ಜಾಜಿ ಕೊಟ್ಟು ಮಾತನ್ನ ಜ್ಞಾಪಿಸ್ಕೊ. ವಚನ ಭ್ರಷ್ಟನಾಗಬೇಡ. ಯಾವ ಮಾತು? ಯಾವ ಜಾಜಿ? ದೇವಸ್ಥಾನಕ್ಕೆ 100 ಜನ ಚಪ್ಪಲಿ ಬಿಡೋಕೆ ಬರ್ತಾರೆ, ಅವರೆಲ್ಲರ ಹೆಸರನ್ನು ತಿಳ್ಕೊಂಡಿರ್ಲಾ? ಹಾಗನ್ಬೇಡ ಬಂಗಾರಿ. ಆ ಹೆಣ್ಣು ಮಗು ಪಾಪ ಅಪಾಯದಲ್ಲಿದೆ. ಇಂಥ ಸಮಯದಲ್ಲಿ ನೀನು ಅವಳು ಕೈ ಬಿಡಬಾರ್ದು. ಹೇಗಾದರೂ ಮಾಡಿ ಈ ಕೆಲಸನ ನೀನು ತಡೀಲೇಬೇಕು. ಜಾಜಿ ನಿನ್ನ ಹೆಂಡತಿ ಆಗಬೇಕೇ ಹೊರತು ಆ ವಿರೂಪಾಕ್ಷ ಶಾಸ್ತ್ರಿಗಳ ಸೊಸೆ ಅಲ್ಲ. ಯೋಚನೆ ಮಾಡೋ ಬಂಗಾರಿ, ಎಲ್ಲ ನಿನ್ನ ಕೈಲಿದೆ. ಇಲ್ಲ, ಸಾಧ್ಯ ಇಲ್ಲ. ಇನ್ನೊಂದ್ಸಲ ಈ ವಿಚಾರಕ್ಕೆ ನನ್ನ ಹತ್ರ ಬರಬೇಡಿ. ಗುರುಗಳೇ, ನಿಮ್ಮ ಅಸಲಿ ಆಟ ಏನು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅಖಂಡ ಬ್ರಹ್ಮಚರ್ಯವನ್ನೇ ಬೋಧಿಸಿದ ನೀವೇ ಇವತ್ತು ಸಂಸಾರ ಸಾಗರಕ್ಕೆ ತಳ್ತಿದ್ದೀರಿ. ಅದನ್ನು ನಾನು ದಾರಿಯಲ್ಲಿ ನಿಧಾನವಾಗಿ ವಿವರಿಸ್ತೇನೆ ನಿನಗೆ. ಅದನ್ನೆಲ್ಲ ಮಾತಾಡೋದಕ್ಕೆ ಪ್ರಶಸ್ತವಾದ ಸ್ಥಳ ಅಲ್ಲ ಇದು. ನೀವು ಕಾಲಲ್ಲಿ ತೋರಿಸಿದ್ದನ್ನು ನಾನು ತಲೆ ಮೇಲೆ ಹಿಡ್ಕೊಂಡು ಮಾಡ್ತೀನಿ ಗುರುಗಳೇ. ನೀವು ನನಗೆ ವಿವರಿಸಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಆದರೂ ಮದುವೆ ಬಗ್ಗೆ ನಿಮ್ಮ ಅಚಲ ನಿರ್ಧಾರ ಯಾಕೆ ಬದಲಾಯಿತು ಅಂತ ನನಗೆ ಸಂಶಯ ಕಾಡ್ತು ಅಷ್ಟೇ. ನಿನ್ನ ಸಂಶಯ ಸರಿ ಸೂರ್ಯ. ಮದುವೆ ಬಗ್ಗೆ ಇದ್ದ ನನ್ನ ನಿಲುವು ಯಾವತ್ತೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಮದುವೆ ಯಾವತ್ತು ಬಂಧನವೇ.
ಆದರೆ ನನಗೆ ಶ್ರೀಚಕ್ರ ಸ್ವರೂಪಿಯಾದ ಮಗುವಿನ ಜನನ ಎಂಬ ಮಹತ್ ಕಾರ್ಯ ನೆರವೇರಬೇಕಾಗಿದೆ. ಅದು ಫಲಿಸೋದು ಮದುವೆಯಿಂದ ಮಾತ್ರ. ಅದಕ್ಕೋಸ್ಕರ ನೀನು ಮದುವೆ ಆಗಬೇಕಾಗಿದೆ. ಮದುವೆಯಾಗಿ ಸಂಸಾರನ ಕಟ್ಕೋ ಅಂತ ಹೇಳೋದಿಲ್ಲ ನಾನು. ಆದರೆ ಮದುವೆ ಫಲವಾಗಿ ಈ ಮನೆಯ ಹೆಣ್ಣು ಮಗಳ ಗರ್ಭ ಕಟ್ಟುವಿಕೆಗೆ ಕಾರಣವಾಗು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗರ್ಭಾಶಯ ಫಲಗೊಂಡ ಮರುಕ್ಷಣವೇ ನೀನು ಈ ಸಂಬಂಧವನ್ನು ತ್ಯಜಿಸಿ ನಿನ್ನ ಗುರಿ ಸಾಧನೆಗಳ ಕಡೆ ತೆರಳಬಹುದು. ನಾನು ಅದಕ್ಕೆ ಯಾವುದೇ ರೀತಿ ತಡೆ ಒಡ್ಡೋದಿಲ್ಲ. ಆಗಲಿ ಗುರುಗಳೇ, ಆದರೆ ಈ ಸುಖದರನ ತಂದೆ ತಾಯಿ ವಿವರ ಹೇಗೆ ತಿಳಿತು ನಿಮಗೆ? ಈ ಮನೇಲೊಬ್ಬ ವಿದೂಷಕ ಇದ್ದಾನೆ. ಅವನು ಈ ಮನೆ ಅಳಿಯ. ಅವನ ಹೆಸರು ಜಗ್ಗಿ. ಅವನಿಂದ ತಿಳಿತು ನನಗೆ. ಹಾಗಾದರೆ ಈ ಮನೆಗೆ ಬರಬೇಕಾಗಿದ್ದ ಸುಖದರ ಎಲ್ಲಿ? ಅವನೇನಾದರೂ ಇಲ್ಲಿಗೆ ಬಂದ್ಬಿಟ್ರೆ ಕೆಲಸ ಕೆಡುತ್ತಲ್ಲ ಗುರುಗಳೇ. ಅವನು ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅವನು ಬಾರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದೀನಿ ನಾನು. ದಂತದ ಗೊಂಬೆ ತರ ಇದೆಯಾ, ನಂದೇ ದೃಷ್ಟಿ ಆಗ್ಬಿಡತ್ತೆ ನಿನ್ಗೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಹೊರಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಹುಡುಗಂಗೆ ಕಾಫಿ ತಗೊಂಡೋಗಿ ಕೊಡು. ನನ್ನಿಂದ ಇದೆಲ್ಲ ಆಗಲ್ಲ ಚಿಕ್ಕಮ್ಮ. ಈಗೇನು ಮಾಡೋಕ್ಕಾಗಲ್ಲ ಜಾಜಿ. ಹುಡುಗನ ಕಡೆಯವ್ರು ಬರೋಕ್ಕಿಂತ ಮುಂಚೆ ನಾನು ಬಂಗಾರಿನೇ ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಈಗ ಅವರೆಲ್ಲ ಬಂದಾಗಿದೆ. ಯಾಕೆ ಅಳ್ತಾ ಇದೆಯಾ? ಕಣ್ಣುರಿಸ್ಕೋ. ನೋಡು, ನಮ್ಮ ಮಧ್ಯೆ 1000 ವಿಷಯ ಬರುತ್ತೆ. ಅದನ್ನ ಬಂದೋರ ಎದುರುಗಡೆ ತೋರಿಸ್ಬಾರ್ದು. ಈಗ ಶಿಷ್ಟಾಚಾರಕ್ಕಾದ್ರೂ ಹೋಗಿ ಅವ್ರಿಗೆ ಕಾಫಿ ಕೊಟ್ಬಾ. ಅವ್ರು ಹೊರಟೋದ್ಮೇಲೆ ಬಂಗಾರಿ ವಿಷಯನ ಮಾತಾಡು. ನೋಡೋದಕ್ಕೆ ಮುಂಚೆನೆ ಹೇಳಕ್ಕಾಗ್ಲಿಲ್ಲ. ಈಗ ನೋಡಿದ್ಮೇಲೆ ಹೇಳಕ್ ಸಾಧ್ಯನಾ ಚಿಕ್ಕಮ್ಮ? ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಜಾಜಿನ ಸೊಸೆ ಮಾಡ್ಕೊಳಕ್ ಹೊರಟಿದ್ದಾರೆ. ಪ್ರೀತಿಯಿಂದ ಅಂತೀರಾ, ಕಷ್ಟ ಬಂದಾಗ ಓಡ್ತೀರಾ? ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ಯಾವತ್ತಿದ್ರು ನಿನಗೆ ಟವಲ್ ಕೊಡೋದು ನಾನೇ. ತಗೋ. ನೋಡು ಬಂಗಾರಿ, ಜಾಜಿ ಮದುವೆ ಆಗಬೇಕಾಗಿರೋದು ನಿನ್ನನ್ನ. ಇದು ಅಮ್ಮನವ್ರ ಇಚ್ಛೆ ಕಣಪ್ಪ. ಯಾರೋ ಇದ್ದಂಗಿದೆಯಲ್ಲ ಮನೇಲಿ. ಇಷ್ಟು ದಿನ ಯಾರೂ ಇರಲಿಲ್ಲ. ನೀನೇನು ದಾರಿ ಬಂದೆ, ಯಾರೂ ಕಾಣಲಿಲ್ಲ. ಈಗ ಮನೆಯೊಳಗಿಂದ ಬೆಳಕು ಕಾಣ್ತಿದೆಯಲ್ಲ. ಎಲ್ಲರೂ ಬನ್ನಿ, ಜಾಜಿ ತಯಾರಾಗಿದ್ದಾಳೆ. ಸುನೀತಾ,
ಸಿಕ್ಕಾಕೊಂಡಿದ್ಯಲ್ಲ ಒಳಗೋಗಿ ನೋಡ್ಲಾ